ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 12ನೇ ವಚನ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂತೆ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಯೇಸು ಕರ್ತನು ಈ ದಿವಸವೂ ಸಹ ನಿಮ್ಮ ಸಂಗಡ ಮಾತನಾಡುವವರಾಗಿ ಇದ್ದಾರೆ. ನಿಮ್ಮ ಜೀವಿತದ ಪರಿಸ್ಥಿತಿಗಳು ಹೇಗಿದೆ ಎಲ್ಲವನ್ನು ಸಹ ಅರಿತಿರುವ ಆತನು ನಿಮ್ಮನ್ನು ನೋಡುತ್ತಾ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಜ್ಞಾನಕ್ಕೆ, ನಿಮ್ಮಲ್ಲಿರುವಂಥ ಎಷ್ಟೋ ವಿಧವಾದಂಥ ಕಾರ್ಯಗಳಿಗೆ, ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸರಿಯಾದಂಥ ಸ್ಥಾನಮಾನಗಳು ಸಿಗದೇ ಇರಬಹುದು. ಅಷ್ಟೇ ಯಾಕೆ, ನೀವು ಹೋಗಲ್ಪಡುವಂತಹ ಸಭೆಯಲ್ಲೂ ಸಹ ನಿಮ್ಮನ್ನು ಯಾರೂ ಗುರುತಿಸದೇ ಇರಬಹುದು. ಹೀಗಂದ ಮಾತ್ರಕ್ಕೆ ನೀನು ಬಲಹೀನನು, ನೀನು ಜ್ಞಾನ ಇಲ್ಲದವರು ಎಂಬುದಾಗಿ ಹೇಳಿ ತಿಳಿದುಕೊಳ್ಬೇಡ್ರಿ. ನಿಮ್ಮಲ್ಲಿ ಅಪರಿಮಿತವಾದಂಥ ಕರ್ತನ ಬಲವಿದೆ. ಇತರರ ದೃಷ್ಟಿಯಲ್ಲಿ ನೀವು ಏನಾಗಿದ್ದರೂ ಸಹ ಕರ್ತನ ದೃಷ್ಟಿಯಲ್ಲಿ ಏನಾಗಿದ್ದೀರೋ ಅದುವೇ ತಾನೇ ಮಾನ್ಯವಾದದ್ದು. ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಅಂದು ಗಿದ್ಯೋನನು ಸಹ ನಾನು ಬಲಹೀನನು, ಇತರರ ಮುಂದೆ ನಾನು ಏನೂ ಅಲ್ಲ ಅನ್ನುವಂತಹ ಕೀಳರಿಮೆ ಉಳ್ಳಂತಹ ಮನಸ್ಥಿತಿಯಲ್ಲಿದ್ದಂಥವನು. ಆದರೆ ದೇವರಾಗಿರುವಂಥ ಕರ್ತನು ಅವನನ್ನೇ ಆರಿಸಿ ತೆಗೆದುಕೊಂಡು ಅವನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಪರಾಕ್ರಮಶಾಲಿಯೇ ಎಂಬುದಾಗಿ ಹೇಳಿ ಅವನನ್ನು ಕರೀತಾ ಇದ್ದಾರೆ. ಹೀಗಿರುವಾಗ ಗಿದ್ಯೋನನ ಆಲೋಚನೆಗಳೇನಾಗಿರ್ಬೋದು? ಅವನು ಯಾರೋ ಇಲ್ಲಿ ನನ್ನ ಹಿಂದೆ, ನನ್ನ ಮುಂದೆ, ನನ್ನ ಎಡಬಲಗದಲ್ಲಿ ಯಾರೋ ಪರಾಕ್ರಮಶಾಲಿಯಾದಂಥವ್ರು ಇದ್ದಾರೆ ಎಂಬುದಾಗಿ ಹೇಳಿ ಆಲೋಚಿಸಬಹುದು. ಆದರೆ ದೇವರು ಗಿದ್ಯೋನನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಸಂಗಡ ದೇವರಿದ್ದಾರೆ ಎಂಬುದಾಗಿ ಹೇಳಿ. ಪ್ರಿಯರೇ, ಇಂದು ನಿಮ್ಮನ್ನು ಕುರಿತಾಗಿ ಸಹ ಕರ್ತನ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಕರ್ತನ ದೃಷ್ಟಿಯಲ್ಲಿ ಪರಾಕ್ರಮಶಾಲಿಗಳು, ನೀವು ಕರ್ತನ ದೃಷ್ಟಿಯಲ್ಲಿ ಶೂರರಾಗಿ ವೀರರಾಗಿಯೂ ಇದ್ದೀರಿ. ನಿಮಗೆ ಇರುವಂತಹ ಸ್ಥಳಗಳಲ್ಲಿ, ಮನೆಯಲ್ಲಿ, ಸಭೆಗಳಲ್ಲಿ ಯಾವ ವಿಧವಾದಂತಹ ನಿಮ್ಮ ಜೀವಿತದಲ್ಲಿರುವಂತಹ ದೊಡ್ಡ ಸ್ಥಿತಿಯನ್ನು, ದೊಡ್ಡ ಕಾರ್ಯಗಳನ್ನು ಮಾತ್ರವಲ್ಲದೆ ಜ್ಞಾನವನ್ನು ಗುರುತಿಸದೆ ಇರುವುದಾದರೂ ಸಹ ದೇವರು ಅವುಗಳನ್ನು ಗುರುತಿಸಲ್ಪಟ್ಟು ತಕ್ಕ ಕಾಲ ಸಮಯದಲ್ಲಿ ನಿಮ್ಮನ್ನು ಆತನ ಕಾರ್ಯಗಳಿಗಾಗಿ ಉಪಯೋಗಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ದೇವರ ದಿನಕ್ಕಾಗಿ ಕಾಯಿರಿ. ಗಿದ್ಯೋನನು ಸಹ ಆ ಬಲಹೀನತೆಯಲ್ಲಿರುವಾಗ ಕರ್ತನು ಆತನ ಬಲವನ್ನು ಕುರಿತಾಗಿ ಹೇಳಲ್ಪಟ್ಟು ಒಂದು ದೊಡ್ಡ ಸೈನ್ಯವನ್ನು ಈತನ ಮುಖಾಂತರವಾಗಿ ಸೋಲಿಸಲ್ಪಟ್ಟರು. ನಿಮ್ಮ ಮುಖಾಂತರವಾಗಿ ದೇವರು ಒಂದು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಾಗಿದ್ದಾರೆ. ನಿಮ್ಮನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳ್ರಿ. ಸರ್ವಶಕ್ತನಾದ ದೇವರೇ, ಇತರರಿಂದ ನಿರಾಕರಿಸಲ್ಪಟ್ಟಂತಹ ಈ ಸಹೋದರ, ಈ ಸಹೋದರಿಯ ಜೀವಿತವನ್ನು ನೀವು ಕಂಡಿರಿ. ಗಿದ್ಯೋನನನ್ನು ಉಪಯೋಗಿಸಲ್ಪಟ್ಟಂತಹ ದೇವರು ಇವರನ್ನು ಉಪಯೋಗಿಸಿ ಇವರ ಸಂಗಡವಿದ್ದು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.